ಮಹಿಷಣ ಯಾಕೆ ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ ನೀವು ಯಾವಾಗಲೂ? ಇಲ್ಲ, ಚಪ್ಪಲಿ ಕಮ್ಮಿ. ಅದಕ್ಕೆ ಒಂದು ಇರಲಿ ತ್ಯಾಗ, ಯಾವುದಾದ್ರೂ ಒಂದು ಸೌಜನ್ಯಗಳಿಗೋಸ್ಕರ ಯಾವುದಾದ್ರೂ ಒಂದು. ಟೀ ಇಲ್ಲ, ಕಾಡು, ಎಲ್ಲಿ ಹೋದ್ರೂ ಚಪ್ಪಲ್ ಹಾಕೋದಿಲ್ಲ. ಈ 250 ವರ್ಷದಲ್ಲಿ ಎಷ್ಟೆಷ್ಟು ಅತ್ಯಾಚಾರ ಆಗಿದೆ, ಅದರ ಹಿಂದ್ಗಡೆ ಒಂದು ಅತ್ಯಾಚಾರದ ಹಿಂದೆ 5, 10, 15 ಕೊಲೆಗಳಾಗಿದೆ. ಹಾಗಾಗಿ ಮಹೇಶ್ ಶೆಟ್ಟಿ ಒಂದು 2 ದಿವಸ ಬೊಗಳೆ ಬಿಡ್ತಾನೆ, ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ತಾನೆ ಅಂತ ಅವ್ರ ತಲೆಯಲ್ಲಿ. ಈ ರೀತಿ ತಿಗಣೆ ಹಿಡ್ಕೊಂಡು ಜಡಿತೇವೆ ಅಂತೇಳಿ ಗೊತ್ತೇ ಇಲ್ಲ. ನಾವು ಜೀವಂತ ಇದ್ದು ಸತ್ತು ಬದುಕಿದಾಗೆ ನಮಗೆ ನಾಚಿಕೆ ಆಗ್ತದೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ. ಸರ್ಕಾರಿ ಭೂಮಿ ಇದ್ರೆ ಆ 30 ಸೆನ್ಸಿಗೆ 30 ಎಕರೆಗೆ ಬೇಲಿ ಹಾಕ್ತಾರೆ. ಅಧಿಕಾರಿಗಳು ಯಾಕೆ ಎದ್ರು, ರಾಜಕೀಯದವ್ರು ಯಾಕೆ ಎದ್ರು? ಎಲ್ಲರದ್ದು ವಿಡಿಯೋ ಇದೆ ಇಲ್ಲಿ, ತಂದು ಕೊಟ್ಟಾಗ ತೆಗೊಂಡೋಗ ತೆಗೆದಿಟ್ಟದ್ದು. ಅವನಿಗೆ ಈಗ 2 ಕಣ್ಣು ಕಾಣೋದಿಲ್ಲ ಅಂತೆ. ಅವನು ಅವಳ ಯಮನನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅವನು. ನೀವೆಲ್ಲ ಸೇರಿಕೊಂಡು ಯೂಟ್ಯೂಬರ್ಸ್ಗಳು, ಇದು ನಿಮ್ಮ ವೆಬ್ಸೈಟ್ ನ್ಯೂಸ್ಗಳೆಲ್ಲ ಸೇರಿಕೊಂಡು ನೀವೇನೊಂದು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಜಡ್ಜಿಗಳೆಲ್ಲ ಬರಿತೇವೆ ನಾವು ಅಂತೇಳಿ, ನಮಗೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಹೇಳಿ. ಸೌಜನ್ಯ ಪರ ಹೋರಾಟಗಾರರಿಗೆ ಅವ್ರದ್ದು ಹಣದ ಮೂಲ ಯಾವುದು, ಎಲ್ಲಿಂದ ಬರ್ತದೆ, ನಾವು ದಾಖಲೆ ಕೊಡ್ತೇವೆ. ಅದಕ್ಕೆ ಸಾಕ್ಷಿಯನ್ನು ಕೊಡ್ತೇವೆ. ಅವ್ರ ಜೊತೆಗೆ ಇದ್ದವನನ್ನೇ ಕೊಡ್ತೇವೆ ನಾವು. ಈಗಲಿದ್ದಾನೆ, ಅವ್ರ ಜೊತೆಯಲ್ಲಿದ್ದಾನೆ, ಅವರೇ ಇದ್ದಾರೆ ಸಾಕ್ಷಿಗಳು. ಅವರ ಜನಗಳೇನೆ ಕೊಡ್ತೇವೆ ನಾವು ಸಾಕ್ಷಿ. ಅವರೊಟ್ಟಿಗೆ ಜೊತೆಯಲ್ಲಿ ಇರುವವರೇ ಬರ್ತಾರೆ. ಅದು ಅಣ್ಣಪ್ಪನ ಮಂಜುನಾಥನ ಸತ್ಯ. ಅವಕಾಶ ಮಾಡಿಕೊಡ್ಲಿ. ಇದು 1-2 ಲಕ್ಷ ಕೋಟಿ ಅಲ್ಲ, ಅದು ಸಹ ಯಾವುದೇ ಒಂದು ಚೂರು ದಾಖಲೆ, ಒಂದು ಚೂರು. ಈ ದೇಶದ ಯಾವುದೇ ಥರದ ದಾಖಲೆಗಳು, ಈ ರಾಜ್ಯದ ಯಾವುದೇ ಥರದ ದಾಖಲೆಗಳಿಲ್ಲದೆ ಮಾಡುವಂಥ ಲಕ್ಷಾಂತರ ಕೋಟಿ, 1-2 ಲಕ್ಷ ಅಂತ ಹೇಳೋದಿಲ್ಲ ನಾನು, ಅದು ಎಷ್ಟು ಲಕ್ಷ ಸಹ ಆಗ್ಬೋದು, ಎಷ್ಟು ಲಕ್ಷ ಕೋಟಿ ಸಹ ಆಗ್ಬೋದು. ಅದೇ ಹೇಳಿದಲ್ಲ, ಸಣ್ಣ ನಿಮ್ಮ ಮೊಬೈಲಲ್ಲೆಲ್ಲ ಲೆಕ್ಕ ಬರಲಿಕ್ಕಿಲ್ಲ, ಸೊನ್ನೆಗಳೆಲ್ಲ ಸಿಕ್ಕಾಬಟ್ಟೆ ಉದ್ದ ಬರ್ತದೆ. ಅದು ನೀವೇ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಜೋಬಿನಿಂದ ಒಂದು 10 ರೂಪಾಯಿ ತೆಗಿಬೇಕಾದ್ರೆ ನೀವು ಗಂಡನಿಗೆ ಕೇಳ್ತೀರಿ 10 ರೂಪಾಯಿ ತೆಗ್ದಿದ್ದೇನೆ ಅಂತೇಳಿ. ಇಲ್ಲಾಂದ್ರೆ ಗಂಡ ಕೇಳ್ತಾನೆ, ಒಂದು 10 ರೂಪಾಯಿ ನೋಟಿತ್ತು ಎಲ್ಲೋಗಿದೆ ಅಂತೇಳಿ. ಕೇಳೋದಿಲ್ವಾ? ಖಂಡಿತ ಕೇಳ್ತಾರೆ. ಇವರನ್ನು ಕೇಳಲಿಕ್ಕೇನೆ ಇಲ್ಲಲ್ಲ, ಇವರನ್ನು ಕೇಳಲಿಕ್ಕೇನೆ ಇಲ್ಲ. ಇವ್ರು ನೋಡಿ, ನಾವು ಸಾಧಾರಣ ಒಂದು 5-6 ತಿಂಗಳಿಂದ ಕೇಸುಗಳನ್ನು ಮಾಡ್ತಿದ್ದೇವೆ. ದಾಖಲೆ ಇದೆ, RBI ಇದೆ, ಕರ್ನಾಟಕ ಲೇವಾದೇವಿ ಇಲಾಖೆ ಇದೆ. ಇಲ್ಲಿ ತನಕ ನಿಮ್ಮ ಮಾತಲ್ಲಿ ಕೇಳಿ ಎಲ್ಲಾದ್ರೂ ಒಂದು ತುಂಡು ದಾಖಲೆ ಕೊಟ್ಟಿದ್ದಾರೆ ಅಂತೇಳಿ? ಯಾವುದು ಬೇಡ ನಮಗೆ, ಯಾವುದು ಬೇಡ. ಬರೇ RBIದೊಂದು ಪರ್ಮಿಷನ್ ಕೊಡಲಿ. ನೋಡಿ, ಒಬ್ಬ ಒಂದು 10 ಲಕ್ಷ ಇಟ್ಕೊಂಡು ಒಂದು ಫೈನಾನ್ಸ್ ಮಾಡ್ತಾನೆ ಆದರೆ, ಮೈಕ್ರೋ ಫೈನಾನ್ಸ್ ಮಾಡ್ತಾನೆ ಆದರೆ, ಕರ್ನಾಟಕ ಲೇವಾದೇವಿ ಇಲಾಖೆ ಪರ್ಮಿಷನ್ ಬೇಕು ಅವನ ಹತ್ರ. ಇಲ್ಲಿ ಪಂಚಾಯತಿದು ಪರ್ಮಿಷನ್ ಬೇಕು. ಅವನು ರೂಮ್ ಯಾವುದು, ಎಷ್ಟು, ಡೋರ್ ನಂಬರ್, ಅದು ಇದೆಲ್ಲ ಬೇಕು. ಇವರಿಗೆ ಡೋರ್ ನಂಬರ್ ಬಿಡಿ, ಇಡೀ ದೇಶದಲ್ಲಿ ಡೋರ್ ನಂಬರ್ ಸಿಕ್ಕಾಬಟ್ಟೆ ಇದೆ. ಸರ್ಕಾರಿ ಭೂಮಿಗೆ ಕೊಟ್ಟು ಒಳಗೆ ಹಾಕೊಂಡದ್ದು ಎಲ್ಲಿ ಸಹ ಡೋರ್ ನಂಬರ್ ಬರ್ತದೆ, ಅದು ಬಿಡಿ. RBI ಪರ್ಮಿಷನ್ ತೆಗಿಲಿ. RBI ಎಲ್ಲಾದ್ರೂ ಒಂದು ತುಂಡು ಪರ್ಮಿಷನ್ ಇರಲಿ. ಹೇಳ್ತಾರಲ್ಲ ಉಂಟು ಅಂತ, ಯಾಕೆ ಸರ್ಕಾರ ತಗೊಳ್ಳೋದಿಲ್ಲ? ಯಾಕೆ ಸುಮೋಟೋ ಕೇಸ್ ಈಗ ಇದಾಯ್ತಲ್ಲ, ಈಗ ಯಾವುದು ನಮ್ಮ ಸಮೀರ್ ಇದ್ದಲ್ಲಪ್ಪ, ಸುಗ್ರೀವಾಜ್ಞೆ ಜಾರಿ ಆಯ್ತಲ್ಲ, ಸುಮೋಟೋ ಕೇಸ್ ದಾಖಲು ಮಾಡ್ಬೋದಲ್ಲ. ಈಗ ನಾನು ಹೇಳುವಂಥದ್ದು ಪೊಲೀಸರಿಗೆ ಕೇಳ್ಬೋದು, ಪೊಲೀಸ್ ಮಹಾನಿರ್ದೇಶಕರಿಗೆ ಹೇಳೋದು, ನೋಡಪ್ಪ, ಅನಾಧಿಕೃತ ಬಡ್ಡಿ ದಂಧೆ ಮಾಡ್ತಾ ಇದೆಯಾ, ಬಾ, ನಿನ್ನ ಹತ್ರ ಏನು ದಾಖಲೆ ಉಂಟು ಕೊಡು, ಸುಗ್ರೀವಾಜ್ಞೆ ಜಾರಿಯಾಗಿದೆ, ಒದ್ದೊಳಗಾಗ್ತಾನೆ ಬೋಳಿ ಮಗ. ನಮ್ಗೆ ಹೇಳುದಿಲ್ವಾ? ಯಾಕೆ ಹೇಳುದಿಲ್ಲ? ಕಾನೂನು ಯಾರಿಗೆ ಮಾಡಿದ್ದು? ಸುಗ್ರೀವಾಜ್ಞೆ ಯಾರಿಗೆ ಮಾಡಿದ್ದು? ನಾವು ಇದೆಲ್ಲ ಅದೇ ಹೇಳಿದಲ್ಲ. ಹಾಗಾದ್ರೆ ಈ ಭಾಗದಲ್ಲಿ ಎಷ್ಟು ಭೂ ಒತ್ತುವರಿ ಆಗಿದೆ ನಿಮ್ಗೆ? ಅದು ಮೇಲಿದ್ದು ಕಾಣ್ತದಾ? ಕಾಣಿಸ್ತಾ ಇದೆ. ಅದು ಸೌರ್ದಿ ಹಿಂದೆ. ಇದಲ್ಲ, ಆ ಜಾಗ ಕಾಣ್ತದಲ್ಲ, ಆ ಮುದುಕ ಒಂದು 2-3-4 ವರ್ಷ ಆಯ್ತು ಸತ್ತು. ಈಗ ಸಹ ಕೊಂಡೋಗ್ತಿತ್ತು ವರ್ಷಕ್ಕೆ ಒಂದು 2 ಅಕ್ಕಿ, ತರಕಾರಿ, ತೆಂಗಿನಕಾಯಿ ಎಲ್ಲ. ಇಲ್ಲಿ ಒಂದು 10-30 ಸೆಂಟ್ ಜಾಗ ಇದೆ ಓಲಿ ಮೇಲೆ ಕೋಪರೆಯಲ್ಲಿ. ಇವತ್ತಲ್ಲಿ ಬೇಲಿ ಹಾಕ್ತಾರೆ. ಅಲ್ಲಿ ಬೇಲಿ ಅದಕ್ಕೆ 30 ಸೆನ್ಸಿಗೆ ಆಯ್ತು, ಅದು ಸುತ್ತ 30 ಎಕರೆ ಬೇಲಿ ಹಾಕ್ತಾರೆ. ಸರ್ಕಾರಿ ಭೂಮಿ ಇದ್ರೆ ಆ 30 ಸೆನ್ಸಿಗೆ 30 ಎಕರೆಗೆ ಬೇಲಿ ಹಾಕ್ತಾರೆ. ಕೈ ಕಡಿಯೋದಿಲ್ಲ, ಒಂದು ತಲೆನೇ ಕಡಿತೇವೆ ನಾವು ಪಾಪಿಷ್ಟೊಂದು. ನಮ್ದೊಂದು ಕೂದಲನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಜನಗಳು ಎದುರ್ತಾರೆ ಅಷ್ಟೇ, ಅಧಿಕಾರಿಗಳು ಎದುರ್ತಿದ್ದಾರೆ. ಯಾಕೆ ಹೇಳಿ? ಯಾಕೆ ಎದುರೋದು? ಅಧಿಕಾರಿಗಳು ಯಾಕೆ ಎದುರು? ರಾಜಕೀಯದವರು ಯಾಕೆ ಎದುರು? ಎಲ್ಲರದ್ದು ವಿಡಿಯೋ ಇದೆ ಇಲ್ಲಿ, ತಂದು ಕೊಟ್ಟಾಗ ತೆಗೊಂಡೋಗ ತೆಗೆದಿಟ್ಟದ್ದು ಸೂಟ್ ಕೇಸ್.
ಮಗ ಮಾತಾಡ್ತೀಯಾ ಬಿಡ್ತಾನೆ, ನೀನಿದ್ಯಾ ನಮ್ಮ ಜೊತೆಯಲ್ಲಿ ಪಾಲ್ದಾರಕ್ಕೆ. ಅದಕ್ಕೆ ಎಲ್ಲ ಸುಮ್ಮನೆ ಕೂತಿದ್ದಾರೆ. ಈಗ ಜನ ಎದ್ದಾಗ ನೆನೆ ಮಾಡ್ತಾರೆ. ಈ ಬೋಳಿ ಮಗ ಒಂದ್ಸಲ ಇವರನ್ನು ಲಗಡಿ ತೆಗ್ದ್ರೇನೆ ಒಳ್ಳೇದಂತ ಹೇಳಿ ಮನೇಲಿ ಹೆಂಡತಿ ಹತ್ರ ಹೇಳೋದಿಲ್ಲ ಅವನು. ನಂದು ಫೋಟೋ ಉಂಟು ಮಾರ ಇದೆ, ಅವತ್ತು ಸೂಟ್ ಕೇಸ್ ತಂದಾಗ ತಗೊಂಡದ್ದು ಅಂತ ಹೇಳ್ತಾನೆ. ಖಂಡಿತ ಹೇಳ್ತಾನೆ. ಆ ನೋವು ಎಲ್ಲ ಅಯ್ಯಷ್ಟು ಜನರ ಹತ್ರ ಇದೆ. ಅದು ಮಾಡಲಿ. ಅದೇ ಅಣ್ಣಪ್ಪನ ಮಂಜುನಾಥನ ಆಗ ಅವ್ರಿಗೆ ಪ್ರಸನ್ನರಾಗ್ತಾರೆ. ಈಗ ನೋಡಿ, ಡಬಲ್ ಮರ್ಡರ್ ಆಕ್ಚುಲಿ ಕೇಸ್ ಏನು? ಕೇಸು ನೋಡಿ, ಏನಾಯ್ತು, ಯಾವಾಗಾಯ್ತು, ಹೇಗೆ, ಅವರು ಏನು? ಸಾಧಾರಣ 200 ವರ್ಷಗಳ ಹಿಂದಿನಿಂದ ಅಲ್ಲಿ ಆನೆ ಮಾವುತನಾಗಿ ಕೆಲಸ ಮಾಡ್ಕೊಂಡು ಬಂದವರು. ಯಾರು? ಅವ್ರ ಅಪ್ಪ ಕೂಡ, ನಾರಾಯಣ ಮಾವುತರ ಅಪ್ಪ ಕೂಡ. ಮೈನ್ ಜಾಗ ಅದು, ರೋಡ್ ಸೈಡ್ ಅದು. ಅಲ್ಲಿಂದ ಇಲ್ಲಿಗೆ ಅವ್ರದ್ದು ಎಲ್ಲ ದಾಖಲೆಗೆ ಕೊಟ್ಟಿದ್ರು, ಅಕ್ರಮ ಸಕ್ರಮ ಇದಕ್ಕೆಲ್ಲ ಕೊಟ್ಟಿದ್ರು, ಅದಲ್ಲೇ ಇದ್ದವರು ಅವರು. ಈಗ ಬೆಳೀತಾ ಬಂದಿದೆ ಆ ಜಾಗ. ಆಗೆಲ್ಲ ಕೋಪ್ರಲ್ಲಿ ಇದ್ದದ್ದು. ಮೈನ್ ಜಾಗದಲ್ಲಿ ಇವರೆಲ್ಲಿ ಕೊಡ್ತಾರೆ? ಎಲ್ಲೋ ಒಂದು ಮೂಲೆಯಲ್ಲಿ ಸರ್ಕಾರಿ ಜಾಗವನ್ನು ತೋರಿಸಿಬಿಟ್ಟಿದ್ದಾರೆ, ಅದರಲ್ಲಿ ಇದ್ರು ಅವರು. ಸರ್ಕಾರಿ ಯಾರಪ್ಪನ ಆಸ್ತಿ? ಯಾರೋ ಒಂದು ಪಾಪದಾಗ ಕೂತಿರ್ತಾನೆ, ಅವನಿಗೆ ಒಂದು 5 ಸೆನ್ಸ 10 ಸೆನ್ಸ ಸರ್ಕಾರ ಮಾಡಿ ಕೊಡ್ತದೆ, ಪಾಣಿ ಪತ್ರ ಕೊಡ್ತದೆ, 94C ಅದರಲ್ಲಿ ಕೊಡ್ತಾರೆ. ಅದೇ ರೀತಿ ಇವರೆಲ್ಲ ಅದಕ್ಕೆ ಅರ್ಜಿ ಹಾಕಿದ್ರು, ಅದರಲ್ಲಿ ಇದ್ರು ಅವರು. ಆದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತದೆ, KSRTC ಬಸ್ ಸ್ಟ್ಯಾಂಡ್. ಅದರ ಎದುರುಗಡೆ ಇದ್ದ ಜಾಗ ಇದು. ಹೊಟ್ಟೆವರಿ ಶುರು ಆಯಿತು. ನಾನು ಹೇಳಿದ್ದಲ್ಲ. ಅದು ಸುಂದರಿ ಅಂತೇಳಿ, ನಾರಾಯಣ ಮಾವುತರ ಹೆಂಡತಿ ಸುಂದರಿ, ಅವರೊಂದು ಕಂಪ್ಲೇಂಟಲ್ಲಿ ಅವರ ಗಂಡ ಮತ್ತು ನಾದಿನಿಯನ್ನು 2012 ಸೌಜನ್ಯ ಸಾಯುವುದಕ್ಕಿಂತ 20 ದಿವಸದ ಹಿಂದೆ ಕೊಲೆ ಮಾಡಿತ್ತು. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ, ರುಬ್ಬೋ ಕಲ್ಲು ಹಾಕಿ. ಅದರಲ್ಲೂ ಯಮುನನನ್ನು ಅಲ್ಲಿ ಒಬ್ಬ, ಅದನ್ನು ನಾನು ಯಾವ ಬಾಯಲ್ಲಿ ಹೇಳೋದು ಗೊತ್ತಾಗೋದಿಲ್ಲ. ಅಲ್ಲಿ ಒಬ್ಬ ಕಂಪ್ಲೇಂಟೆಂಟ್ ಇದ್ದಾನೆ, ಎಂಥ ಶೆಟ್ಟಿ ಅವನು. ಅವನಿಗೆ 2 ಕಣ್ಣು ಕಾಣೋದಿಲ್ಲ ಅಂತೆ. ಅವಳ ಯಮುನನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅವನೇ ಕಂಪ್ಲೇಂಟೆಂಟ್. ನೋಡಿ, ನಾರಾಯಣ ಮಾವುತನಿಗೆ ಹೆಂಡತಿ ಇದೆ, ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು 1 ಹೆಣ್ಣು ಮಕ್ಕಳಿದ್ದಾರೆ, ಹೆಂಡತಿ ಇತ್ತು. ಈಗ ಗಂಡನನ್ನು ಕೊಲೆ ಮಾಡಿದ್ದಾರೆ, ನಾದಿನಿಯನ್ನು ಕೊಲೆ ಮಾಡಿದ್ದಾರೆ. ಅವರು ಬೆಳ್ತಂಗಡಿಯಲ್ಲೆಲ್ಲ ರೂಮಲ್ಲಿದ್ದಾರೆ. ಅವರು ಯಾಕೆ ಅಲ್ಲಿ ಇದ್ದಾರೆ ಅಂತ ಕೇಳ್ಬೋದು ಕೆಲವರು. ಯಾಕೆ ಅಲ್ಲಿ ಅವರಿದ್ದದ್ದು? ಇವರು ಅಣ್ಣ ಮತ್ತು ತಂಗಿ ಮಾತ್ರ ಇಲ್ಲಿ ಏನು ಅಂತೇಳಿ. ಅವರ ತಂದೆ ಕಾಲ ನೋಡಿ, ಹಿರಿಯರಿಗೆ ಒಂದು ಇದಿರ್ತದೆ, ನಾವು ಹೋಗೋದಿಲ್ಲ, ಇದು ನನ್ನ ತಂದೆದ್ದು, ಇದು ನಮ್ಮ ತಾಯಿದ್ದು, ನಮಗೆ ಇದರಲ್ಲಿ ಸಿಗಲೇಬೇಕು, ಬಿಡೋದೇ ಇಲ್ಲ ಅಂತೇಳಿ, ಅದು ನಮ್ಮ ರಕ್ತ ಅಂತೇಳಿ. ಪಾಕ 8 ಮಕ್ಕಳು ಬಿಟ್ಟು ಹೋದ್ರೆ ಇವರು ಅಲ್ಲೇ ಇದ್ದರು ತಂಗಿಯನ್ನು ಹಿಡ್ಕೊಂಡು. ಅದು ಎಂಥದ್ದು ನಡಿಲಿಕ್ಕಾಗೋದಿಲ್ಲ. ಎಷ್ಟೋ ಸಲ ಒಡೆದು ಅವನನ್ನು ರಕ್ತ ಬರುವಾಗೆ ಹೊಡೆದು, ಗಾಡಿಯಿಂದ ಕೆಳಗೆ ದೂಡಿ, ರಿಕ್ಷಾದಲ್ಲಿ ಓಡಿಸಿ, ಏನೇನೋ ಮಾಡಿ, ಎಷ್ಟು ಮಾಡಿದ್ರು ಬಿಡಲೇ ಇಲ್ಲ. ಅವನು ಹೋಗೋದೇ ಇಲ್ಲ, ನಾನು ಇಲ್ಲಿಂದ, ಈ ಜಾಗ ನಂದೇ ಅಂತ ಪಾಪ ಆ ನಾರಾಯಣ ಮಾವುತ. ಲಾಸ್ಟಿಗೆ ಅಲ್ಲಿ ಇಲ್ಲಿ ಪೆಟ್ಟಾಗಿ ಲಾಸ್ಟಿಗೆ ಮಲಗಿದಲ್ಲಿ ಆಗ್ತಾನೆ. ಅಲ್ಲಿಗೇ ಕಲ್ಲು ಹಾಕಿದ್ದಾರೆ, ರುಬ್ಬೋ ಕಲ್ಲು. ಅದು ಕಲ್ಲು ಅಂದರೆ ಇಷ್ಟು ದೊಡ್ಡ ಸೈಜು, ಎದ್ದೇಳಲಿಕ್ಕೆ ಆಗ್ತಿರ್ಲಿಲ್ಲ. ಮಲಗಿದಲ್ಲಿಗೆ ತಲೆಗೆ ಹಾಕಿ. ಆ ಫೋಟೋ ಕೊಡ್ತೀನಿ ನಿಮಗೆ. ರಾಜೇಂದ್ರ ರೈ ಅಂತವನು. ಈ ತಾಯಿದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಉಂಟು, ಅತ್ಯಾಚಾರ ಆಗಿದೆ ಅಂತೇಳಿ. ತನಿಖೆ ಆಗಿದೆ. ಅದು ಸಿ ರಿಪೋರ್ಟ್ ಅಂತೆ. ವೇದವಲ್ಲಿ ಸಿ ರಿಪೋರ್ಟು, ಪದ್ಮಲತಾ ಸಿ ರಿಪೋರ್ಟು, ಡಬಲ್ ಮರ್ಡರ್ ಸಿ ರಿಪೋರ್ಟು. ಇನ್ನು ನಾವು ಸುಮ್ಮನೆ ಕೂತಿದ್ರೆ ಸೌಜನ್ಯ ಸಿ ರಿಪೋರ್ಟು, ಕೇಸುಗಳು ಸಿ ರಿಪೋರ್ಟು, ಮಾತಾಡೋದಿದ್ದದ್ದೆಲ್ಲ UDR, ಅಸಹಜ ಸಾವುಗಳು, ಮಾತಾಡಿದ್ದಕ್ಕೆಲ್ಲ ಸಿ ರಿಪೋರ್ಟು. ಅದರಲ್ಲಿ ಕೂಡ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಸಿಕ್ಕಿದ್ದಾನಲ್ಲ, ಅವನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಅದರಲ್ಲಿ ಸೇರಿಸಿದ್ದಾರೆ ಸಂತೋಷ್ ರಾವ್ನನ್ನು. ಅದೇ ಸೌಜನ್ಯನ ತನಿಖೆಯಲ್ಲಿ ಬರೀತಾನೆ ಅವನು, ತನಿಖಾಧಿಕಾರಿ. ಅದೇ ತನಿಖಾಧಿಕಾರಿ, ಆ ಡಬಲ್ ಮರ್ಡರಲ್ಲಿದ್ದ ತನಿಖಾಧಿಕಾರಿಯೇ
ಸೌಜನ್ಯ ನಿಗೂಸ್ 20 ದಿವಸದ ಗ್ಯಾಪ್ ಅಲ್ವಾ? ಅದೇ SP, ಅದೇ ತನಿಖಾಧಿಕಾರಿ. ಮತ್ತು ನಿಮಗೊಂದು ಹೇಳ್ತಾನೆ, ಇದು ಎಷ್ಟು ತಪ್ಪು ಅಂತ ಹೇಳಿದರೆ, ನಿಜವಾಗ್ಲೂ ಒಬ್ಬ PSI ಅನ್ನು ತನಿಖಾಧಿಕಾರಿ ಮಾಡಲಿಕ್ಕೇ ಇಲ್ಲ. 2 ಸ್ಟಾರ್ ಆಗಿರಬೇಕು ಅವನು. ಮರ್ಡರ್ ಕೇಸಲ್ಲಿ ಅದು ಸಹ ರೇಪ್ ಆ್ಯಂಡ್ ಮಾಡ್ರು, ಅದು ಬ್ರೂಟಲ್ ರೇಪ್ ಆ್ಯಂಡ್ ಮಾಡ್ರು. ಇದು ಅಪ್ರೂಪ್ತ ಹುಡುಗಿ. ಸರ್ಕಲ್ ಇನ್ಸ್ಪೆಕ್ಟರಿಂದ ಮೇಲೆಯೇ ತನಿಖೆ ಮಾಡಬೇಕು, ಅದನ್ನು ತನಿಖಾಧಿಕಾರಿ ಆಗಬೇಕು. ಇದರಲ್ಲಿ PSI ಅನ್ನು ತನಿಖಾಧಿಕಾರಿ ಮಾಡಿ, ಆ ಡಬಲ್ ಮರ್ಡ್ರಲ್ಲಿ PSI ತನಿಖಾಧಿಕಾರಿ. ಅದರಲ್ಲೂ ಸಂತೋಷ್ ರಾವ್ನು ಸೇರಿಸಿದ್ದು. ಸೌಜನ್ಯನ ಅತ್ಯಾಚಾರ ಕೊಲೆ ಆಗೋದಕ್ಕಿಂತ 20 ದಿವಸದ ಹಿಂದದ್ದು, ಅದರಲ್ಲಿ ಸಂತೋಷ್ ರಾವ್ ಆರೋಪಿ, ಅವನ ಕೈವಾಡ ಇದೆ ಅಂತ ಹೇಳ್ತಾರೆ. ಇದನ್ನು ಯಾರ ಹತ್ರ ಹೇಳೋದು? ಅದರಲ್ಲಿ ಕೂಡ ಇನ್ನೂ ಗಮ್ಮತ್ತೇನು ಅಂತ ಹೇಳಿದರೆ, ಅಲ್ಲ, ಸಂತೋಷ್ ರಾವ್ ಸಿಕ್ತಾಗ ಜನ ಎಲ್ಲ ಸೈಲೆಂಟ್ ಆದ್ರ, ಕೊಲೆ ಮಾಡಿದವ್ರು ಸಿಕ್ಕಿದ್ದಾರೆ ಅಂತ ಹೇಳಿ. ವಾತಾವರಣ ಎಲ್ಲ ಇಲ್ಲಿ ವಾತಾವರಣ ಎಲ್ಲ ಆ ಸಂದರ್ಭದಲ್ಲಿ ಹೇಗಿತ್ತು? ಇಲ್ಲ, ಪ್ರತಿಭಟನೆ ನಡೀತು. ಇನ್ನು ಬಾಕಿಯವರು ಇದ್ದಾರಲ್ಲ, ಯಾರು ಅಂತ ಹೇಳಿ ನಡೆದಿದೆ. ಮತ್ತೆ ಎಲ್ಲರನ್ನು ಫಿನಿಶ್. ಸಂತೋಷ್ ಅವ್ರನ್ನ ರಿಪೋರ್ಟಲ್ಲಿ ಬರೀತಾನೆ. ಇದೆ ಯೋಗೀಶ ಏನು ಬರೀತಾನೆ ಗೊತ್ತಾ? ಸಂತೋಷ್ ಅವ್ರನ್ನ ರಿಪೋರ್ಟಲ್ಲಿ, ಅವನು ಶೃಂಗೇರಿಯಲ್ಲಿ ಇದ್ದವ, 1 ದಿವಸದ ಮುಂಚೆ ಇಲ್ಲಿಗೆ ಬಂದ. ಹಾಗಾದರೆ 20 ದಿವಸದ ಒಳಗೆ ಬಂದದ್ದು ರಿಪೋರ್ಟ್ ಸಿಗಲಿಲ್ಲ ಇವನಿಗೆ, ಸಂತೋಷ್ ರಾವ್. ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗಲೇ ಬಂದದ್ದು ಅಂತ ಹೇಳಿ ಬರೀತಾನೆ ಆ ರಿಪೋರ್ಟಲ್ಲಿ. ಅದು ದಾಖಲೆ ಅದಲ್ಲ, ಅದೆಲ್ಲ ದಾಖಲೆ. ಅವ್ರ ತಲೆಯಲ್ಲಿ ಏನು ಗೊತ್ತಾ, ಕಳೆದ 200-250 ವರ್ಷಗಳಿಂದ ಯಾರೂ ಕೂಡ ನಮ್ಮನ್ನು ಕೇಸ್ ಮಾಡಲಿಕ್ಕೆ ಆಗಲಿಲ್ಲ, ನಮ್ಮನ್ನು ಯಾರೂ ಕೇಳುವವರಿಲ್ಲ, ಯಾವುದು ಕೇಸ್ FIR ಆಗೋದಿಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಅದೊಂದು ಬೇರೆ ಸ್ವತಂತ್ರ ರಾಜ್ಯ ಅದು. ಹಾಗಾಗಿ ಮಹೇಶ್ ಶೆಟ್ಟಿ 1-2 ದಿವಸ ಬೊಗಳೆ ಬಿಡ್ತಾನೆ, ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ತಾನೆ ಅಂತ ಅವ್ರ ತಲೆಯಲ್ಲಿ. ಈ ರೀತಿ ತಿಗಣೆ ಹಿಡ್ಕೊಂಡು ಜಡಿತೇವೆ ಅಂತೇಳಿ ಗೊತ್ತೇ ಇಲ್ಲ. ಹಾಗಾಗಿ ಇವತ್ತು ಈ ಪ್ರಕರಣ ಜೀವಂತವಾಗಿ ಎಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಇದು ಫ್ಯಾಕ್ಟ್. ಈ 250 ವರ್ಷದಲ್ಲಿ ಎಷ್ಟೆಷ್ಟು ಅತ್ಯಾಚಾರ ಆಗಿದೆ, ಅದರ ಹಿಂದುಗಡೆ ಒಂದು ಅತ್ಯಾಚಾರದ ಹಿಂದೆ 5, 10, 15 ಕೊಲೆಗಳಾಗಿದೆ. ಮಾತಾಡಿದವನು, ಕಣ್ಣು ನೋಡಿದವನ ಕಣ್ಣು ಕಿತ್ತಿದ್ದಾರೆ, ಮಾತಾಡಿದವನು ತಲೆ ತೆಗೆದಿದ್ದಾರೆ, ನಾಲಿಗೆ ಕತ್ತರಿಸಿದ್ದಾರೆ, ಕೈಕಾಲುಗಳನ್ನು ಕತ್ತರಿಸಿದ್ದಾರೆ. ಅದಕ್ಕೆ ಇನ್ನು ಮುಂದಕ್ಕೆ ಇದೆಪ್ಪ, ತುಂಬ ಇದೆ. ಅದನ್ನು ಹೇಳಿದರೆ ಅದೊಂದು ಕರಾಳ ಚರಿತ್ರೆ. ಅದು ನಾವೇನು ಹೇಳಿ ಮಾತಾಡ್ತೇವ, ಅದು ನಮ್ಮ ಒಂದು ಮೂಲ ಧರ್ಮಪೀಠ, ಮೂಲ ನ್ಯಾಯಪೀಠ. ಅದು ನಮಗೆ ಇವತ್ತು ನಾವು ಜೀವಂತ ಇದ್ದು ಸತ್ತು ಬದುಕಿದಾಗೆ ನಮಗೆ ನಾಚಿಕೆ ಆಗ್ತದೆ. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ಇವತ್ತು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಮಹೇಶಣ್ಣ, ಯಾಕೆ ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ ನೀವು ಯಾವಾಗಲೂ? ಇಲ್ಲ, ಚಪ್ಪಲಿ ಕಮ್ಮಿ. ಯಾಕೆ ಸವಿಯುತ್ತೆ ಹೋರಾಟದಲ್ಲಿ ಅಂತಲ್ಲ, ಹೇಗೆ ಏನು? ಎಲ್ಲ ನಮ್ಮದು ಸವಿಯುವುದಲ್ಲ, ನಮ್ಮದು ಜೀವನವೇ ಸವಿದೋಯ್ತು. ನಮ್ಮದು ಯೌವನ ಎಲ್ಲ ಈ ಹೋರಾಟದಲ್ಲಿ ಸವಿದೋಯ್ತು. ಚಪ್ಪಲ್ ಎಂಥದ್ದು, ಚಪ್ಪಲು ಅದಕ್ಕೆ ಒಂದು ಇರಲಿ ತ್ಯಾಗ, ಯಾವುದಾದ್ರೂ ಒಂದು ಸೌಜನ್ಯಗಳಿಗೋಸ್ಕರ ಯಾವುದಾದ್ರೂ ಒಂದು ತ್ಯಾಗ ಅನ್ನುವಂಥದ್ದು ಇರಲಿ. ಓ, ಹಾಗಾಗಿ ಅವಾಗ್ತಿಂದ ಸ್ಲಿಪ್ಪರ್ ಹಾಕಲ್ವಾ? ಎಲ್ಲಿ ಹೊರಗಡೆ ಹೋದ್ರು, ಬೆಂಗಳೂರು ಎಲ್ಲಿಲ್ಲ ಬೆಂಗಳೂರಿಗೆ ಅಥವಾ ಬೇರೆ ಕಡೆ ಸಿಟಿಗೆಲ್ಲ ಹೋದ್ರು? ಇಲ್ಲ, ಸಿಟಿ ಇಲ್ಲ, ಕಾಡು, ಎಲ್ಲಿ ಹೋದ್ರು ಚಪ್ಪಲ್ ಹಾಕೋದಿಲ್ಲ. ಕಾಲಿಗೇನು ಆಗಲ್ಲ, ಮಾಮೂಲಿ ಅಲ್ವಾ ಅದು. ಈಗೆಲ್ಲ ಪೇಶನ್ ಆಗಿದೆ ಅಷ್ಟೇ.